ಏನಾಯ್ತಮ್ಮ? ನೋಡಿ ಮೇಡಮ್ ಅವರೇ, ಯಾಕ ಕಡೆ ಹೊಟ್ಟೆ ನೋವು ಅಂತ ಅಂತಿದ್ಲು. ಅದನ್ನ ನೀವು ಟಾನಿಕು ಮಾತ್ರೆನೆಲ್ಲ ಕೊಟ್ಟಿದ್ರಲ್ಲ, ಅದನ್ನೆಲ್ಲ ಕುಡಿತಾನೆ ಬಂದ್ಲು ಇಲ್ಲಿ ಗಂಟುವೆ. ಆಮೇಲೆ ನಿಮ್ಮಂಗೆ ಜಾಸ್ತಿ ನೀವು ಹೆಂಗೆ ಹೇಳಿದ್ರಿ ಹಂಗೆ ತೂಕಕ್ಕೆ ಎತ್ತಕ್ಕೂ ಬಿಟ್ಟಿಲ್ಲ, ಇಳ್ಕಕ್ಕೂ ಬಿಟ್ಟಿಲ್ಲ. ಎಲ್ಲರೂ ಮಾಡಿ ಮಾಡಿ ಮುಂದಕ್ಕೆ ಕೊಟ್ಟಿವಿ. ಇವ್ರ ಕೈಯಲ್ಲಿ ಒಂದು ಗಣಸನು ಸುಧಾ ನಮಗೆ ಮಡಗಿಸಿಲ್ಲ ಅಲ್ವಾ? ಈಗ ಯಾಕ ಕಣೆ ಹೊಟ್ಟೆ ನೋವು ಅಂತ ಅಂತಿದ್ಲು. ಹಂಗು ನಾನು ನೀವು ಹೇಳಿದ್ರಲ್ಲ ಒಂದು ಸ್ಕ್ಯಾನ್ಗೆ ನೀವು ಮಾಡಿಸಿ ಅಂತ, ಅದಕ್ಕೆ ಮಾಡ್ಸವ ಅನ್ಕೊಂಡಿದ್ದು. ಹೊಟ್ಟೆ ನೋವು ಅಂತ ಅಂದ್ಲಲ್ಲ, ಅದಕ್ಕೆ ನಿಮ್ಗೆ ತೋರಿಸ್ಕೊಂಡು ಹೋಗೋದಂತ ಬಂದು ಮೇಡಮ್ ಅವರೇ. ನೋಡಿ ಅದು ಏನಾಗಿದ್ದು ಅಂತ ಅದಕ್ಕೆ ಹಂಗೆ ಕರ್ಕೊಂಬಂದಿನ ಕತೆ. ಹೌದಾ? ಯಾವಾಗಲೂ ಹಿಂಗೆ ಆಯ್ತದ್ಯಮ್ಮ? ಮೇಡಮ್ ಅವರೇ 3 ದಿನದಿಂದ ಹಿಂಗೆ ಹೊಟ್ಟೆ ನೋಯ್ತಾ ಇದೆ. 3 ದಿನದಿಂದ ಮಣ್ಣು ತಿಂತಿದ್ದಮ್ಮ? ಮಣ್ಣ ಗೊತ್ತಾಗಲ್ವಾ ನೀವು ಸ್ವಲ್ಪನೂ? 3 ದಿನದಿಂದ ಹೊಟ್ಟೆ ನೋವಿದೆ ಅಂದ್ರೆ ನೀನು ಮನೇಲೇ ಇದೆಯಲ್ಲ, ಅದ್ರ ಮಧ್ಯೆ ನಿನಗೆ ಮಕ್ಕಳಿಲ್ಲ ಅವಾಗಲಿಂದ. ಎಲ್ಲ ಲೇಟಾಗಿ ಮಕ್ಕಳಾಗಿದೆ, ಬೇಗ ಬಂದು ತೋರಿಸ್ಕೋಬೇಕನ್ನೋ ಕಾಮನ್ ಸೆನ್ಸ್ ಬೇಡವಾ ನೀವು ಸ್ವಲ್ಪನೂ? ಏನು ಇಷ್ಟು ವಯಸ್ಸಾಗಿರುತ್ತಲ್ಲ ನಿಮ್ಗೆ, ತಲೆಯಲ್ಲಿ ಏನು ಬುದ್ಧಿ ಇರೋದಿಲ್ವಾ? ಮಣ್ಣು ತುಂಬಿರುತ್ತಾ? ಏನಮ್ಮ ಅಷ್ಟು ಚೆನ್ನಾಗಿ ನೋಡ್ಕೊಂಡು ಹೆಂಗೆ ಮಾಡಿದೆ ಅಂತ ಹೇಳ್ತಾ ಇದ್ದೀರಾ? ಅಲ್ಲಿ ನೋಡಿದ್ರೆ 3 ದಿನದ ಹೊಟ್ಟೆ ನೋವಂತೆ ಇವಾಗ ತಗೊಂಡು ಬಂದಿದ್ದೀರಾ. ಆಮೇಲೆ ಒಂದು ಹೆಚ್ಚು ಕಡಿಮೆ ನನ್ನ ಮೇಲೆ ಹೇಳ್ಬೇಡಿ ಮಾತ್ರ, ನಾನು ಹೇಳೋದಷ್ಟೇ. ಮೇಡಮ್ ಅವರೇ ನಮಗೆ ಹೇಳಿರೋದು ಈಗ ಆಳಗ ನಮ್ಗೆ ಹೇಳಿದಲ್ಲ, ಹೇಳಿದೆ ಈಗ ಮೇಡಮ್ ಅವರೇ ನಮಗೆ ಈಗ ತಾನೇ ಹೇಳಿದ್ಕೆ ಪಟ್ ಪಟ್ ಅಂತ ಕರ್ಕ ಬಂದೆ. ಬೇಕಾದ್ರೆ ಕೇಳಿ ಅವಳನ್ನೇ. 3 ದಿನದ ಹೊಟ್ಟೆ ನೋವು ಅಂತ ಇಲ್ಲಿ ಹೇಳ್ತಿದ್ದೆಲ್ಲ, ತಲೆ ಕೆಟ್ಟೋಗಿದ್ದದ ನಿಮ್ಗೆ? ತಲೆ ಜ್ಞಾನ ಇತ್ತಿಲ್ವಾ ನಿಮ್ಗೆ? ಮನೇಲಿ ಹೇಳ್ಬೇಕು ಅನ್ನೋದು ಹಿಂಗ 3 ದಿನದ ಹೊಟ್ಟೆ ನೋವು ಅನ್ಕೊಂಡು ನೀನು ಇಲ್ಲಿ ಬಂದು ಹೇಳ್ತಿದ್ದೆಲ್ಲ, ನೀನು ಮನೇಲಿ ಹೇಳ್ಬೇಕು ತಾನೇ ನೀನು? ಹೋಗತ್ತ ಹಾಗೆ ಯಾರ ಜೊತೆ ಹೊಡೆದಾಡೋದು ನಾವು. ಇರಮ್ಮ ಇವಾಗ ಇರಮ್ಮ, ಡಾಕ್ಟರ್ ಬರ್ತಾರೆ, ಚೆಕ್ ಮಾಡ್ತಾರೆ, ಏನಂತ ಹೇಳ್ತಾರೆ. ಹಿಂಗಾಗ್ತಾ ಇದೆಯಮ್ಮ ನಿಮ್ಗೆ? ಯಾಕೋ ಸುಮ್ಮನೆ ಹೊಟ್ಟೆ ನೋಯ್ತದೆ. ಮಾಡ್ತಾ ಇದೀಯಾ? ಮಾಡಿದ್ರೆ ವಾಂತಿ ಬಂದಂಗ ಆಯ್ತದೆ. ಹೊಟ್ಟೆ ಮಾತ್ರ ಭಾರಿ ಹೊಟ್ಟೆ ನೋಯ್ತದೆ. ತಿಂದಿದ್ದಮ್ಮ? ಏನು ಮುಟ್ಟಿಲ್ಲ ತಾನೆ? ಚಿಕನ್ ಅತ್ತೆ ಒಂಚೂರು ಕೊಡ್ತಿತ್ತು. ಅಮ್ಮ ನೀನು ಮಾತಾಡಂಗಿಲ್ಲ. ಚಿಕನ್ ಸ್ವಲ್ಪನೂ ಸೋಗಿಸ್ಬೇಡಿ ಅಂತ ನಾವು ಹೇಳಿದ್ದು. ನಿಮ್ಮ ಸೊಸೆ ಚಿಕನ್ ಎಲ್ಲ ತಿಂದವ್ರೆ ಅಂತಾರೆ. ಅವರೇ ಅದೇ ಚಿಕನ್ ಸರ್ ಮಾಡಿದ್ವಲ್ಲ, ಬಸ್ರಿ ಹೆಂಗ್ಸ್ಬಿಟ್ಟು ಹೆಂಗೆ ಉಣ್ಣೋದು ನೀವೇ ಹೇಳಿ. ಅದಕ್ಕೆ ಆಮೇಲೆ ಪೀಸ್ ಕೊಟ್ಟೆ. ಇಲ್ಲ ಕಣಮ್ಮ, ಬುದ್ಧಿ ಸ್ವಲ್ಪನಾದ್ರು ಇದೆಯಮ್ಮ ನಿಮಗೆ? ಸ್ವಲ್ಪನಾದ್ರು ಬುದ್ಧಿ ಇದೆಯಾ? ಚಿಕನ್ ಈಟು ಕೊಡಬೇಡಿ ಅಂತ ನಾನು ಹೇಳಿ ಕಳಿಸಿದ್ರೆ ಚಿಕನ್ ಎಲ್ಲ ಕೊಟ್ಟಿದ್ದಾರಂತೆ, ಚೆನ್ನಾಗಿ ತಿಂದಿದ್ದಾರಂತೆ. ಮೇಡಮ್ ಅವರೇ ನಿಜವಾಗ್ಲೂ ಇವಾಗ ಕೊಟ್ಟಿಲ್ಲ, ಒಂದು 6 ಆಯ್ತು, ಒಂದು 6 ಮೇಲೆ ಆಗದೆ. ತಿಂದ ತಕ್ಷಣ ಏನೂ ಆಗಲ್ಲ ಕಣಮ್ಮ. ತಿಂದ ತಕ್ಷಣ ಏನಾರು ಆಗುತ್ತಾ? ನೀವು ನಾವು ಹೇಳ್ದಂಗೆ ಏನು ಮಡಿಕಲ್ಲ, ಏನು ಕೇಳಲ್ಲ, ಮಾಡಲ್ಲ. ಆಮೇಲೆ ಬಂದು ನಮಗೆ ಪ್ರಾಬ್ಲಮ್ ಕೊಡ್ತೀರಾ. ಬಿಡಿ ಪರವಾಗಿಲ್ಲ, ಡಾಕ್ಟರ್ ಬರ್ತಾರೆ, ಮಾತಾಡ್ತಾರೆ. ಸರಿಯಾ? ನಾನು ರೆಸ್ಟ್ ಮಾಡ್ತಿರ್ತಾರೆ, ನೀವು ಹೊರಗಡೆ ಇರಿ. ಸರಿ ಕಣ್ ಮೇಡಮ್ ಅವರೇ. ನೆಮ್ಮದಿ ಕೊಡಕ್ಕಿಲ್ಲ ಕತೆ. ನಾನು ಏನೋ ಒಂದು ಇದಾಗಲಿ ಅಂತ ಕೊಟ್ಟೆ ಚಿಕನ, ಏನು ಹೊಟ್ಟೆ ನೋವು ಬಂದು ಕೂತದೆ ಅಂತವ್ರೆ. ಏನು ಮಾಡಬೇಕು ಕಣಮ್ಮ? ನೀನು ಮಕ್ಕಳ ಆಸೆ ಇಲ್ವಾ ನಿನಗೆ? ತಿನ್ನೋದೇ ಆಸೆಯಾ ನಿನಗೆ? ತಿನ್ನೋದು ಬಿಟ್ರೆ ನೀನು ಆಸೆ ಇಲ್ವಾ ನಿನಗೆ? ಏನಮ್ಮ? ಮತ್ತೇನೆ ಮೇಡಮ್ ಅವರೇ, ಬೇಡ ಬೇಡ ಅಂದ್ರು ತಿನ್ನು ಅಂತ ತಿನ್ಸಿದ್ದು. ತಿನ್ಬಿಟ್ಟು ಅನ್ಭವಿಸು, ನನಗೇನಾಗಬೇಕಾಗಿದ್ದು. ಅವರು ಬರ್ತಾರೆ, ಚಂದ ಉಗಿಸ್ಕೊಳ್ವೆ. ದೇವ್ರೆ ಕಾಪಾಡಪ್ಪ, ನನ್ನ ಮಗನ ಉಳಿಸ್ಕೊಡಪ್ಪ ನನಗೆ. ದೇವ್ರೆ ಯಾಕಪ್ಪ ನೀನು ಹೊಟ್ಟೆ ನೋವು ಇಂತ ಬಂದಿದ್ದಿ? ದೇವ್ರೆ ನನ್ನ ಮಗನಿಗೆ ಏನು ಆಗ್ದಾರ ಸಾಕು ಕಣಪ್ಪ. ದೇವ್ರೆ ಇದೊಂದು ಮಗ ಆಗ್ಬಿಟ್ರೆ ಸಾಕು. ದೇವ್ರೆ ಹೆಂಗಾಯ್ತು? ಚೆನ್ನಾಗಾಡತಾನೆ? ನನಗೆಲ್ಲ ಮಾಡ್ದಮ್ಮ, ಏನು ತೊಂದರೆ ಇಲ್ಲ. ಆದ್ರೆ ನಂಗಂದ್ರೆ ಮಗ ಚೆನ್ನಾಗತ್ತಾನೆ? ಇಲ್ಲಮ್ಮ, ಮಗು ಅವಸನಾಗೋಯ್ತು. ಅಯ್ಯೋ ಏನು ಹೇಳ್ತಾ ಇದ್ದೀರಿ? ಏನು ಹೇಳ್ತಾ ಇದ್ದೀರಿ ಮೇಡಮ್ ಅವರೇ ನೀವು? ಯಾಕೆ ಮೇಡಮ್ ಅವರೇ ಹಿಂಗೆ ಹೇಳ್ತಾ ಕೂತಿದ್ದೀರಿ ನೀವು? ನನ್ನ ಸೊಸೆಗೆ ಈಗ ಪಾಪುರ ಮಕ್ಕಳಾಯ್ತವೆ ಅಂತ ನನ್ನ ಸೊಸೆ ಕೇಳಿಸ್ತಿಲ್ವಲ್ಲ ಮೇಡಮ್ ಅವರೇ? ಹಂಗನ್ಬೇಡಿ ಮೇಡಮ್ ಅವರೇ, ಹೆಂಗಾರೆ ನನ್ನ ಮಗಿನ ಉಳಿಸ್ಕೊಡಿ ಮೇಡಮ್ ಅವರೇ ನೀವು. ಏನಮ್ಮ ದಡ್ಡಿ ಥರ ಮಾತಾಡ್ತಿದ್ದಿಲ್ಲಮ್ಮ ನೀನು? ಇನ್ನೊಂದು 2 ದಿನ ಲೇಟಾಗಿ ಬಂದಿದ್ರೆ ನಿಮ್ಮ ಸೊಸೆನೇ ಸತ್ತೋಗ್ಬೇಕಾಗಿತ್ತು. ಅಂಥದ್ರಲ್ಲಿ ಏನೋ ಒಂದು ಮಗು ಹೋಯ್ತು, ನಮ್ಮ ಡಾಕ್ಟರ್ ತುಂಬ ಕಷ್ಟಪಟ್ಟು ನಿಮ್ಮ ಸೊಸೆನ ಉಳಿಸೋರೆ. ನೀವು ನಮಗೆ ಕೃತಜ್ಞತೆ ಹೇಳಬೇಕು. ಅದನ್ನ ಬಿಟ್ಟು ನಿಮಗೆ ಹಾಸ್ಪಿಟಲ್ ಗಲಾಟೆ ಮಾಡ್ತಾ ಇದ್ರಲ್ಲ, ಕಿಚ್ಚಾಡ್ಕೊಂಡು ಹೇಳ್ತಾ ಇದ್ರಲ್ಲ, ಸುಮ್ಮನೆ ನೀವು ಏನಮ್ಮ ನೀವು ಇಷ್ಟು ಹೇಳ್ತಾ ಇದ್ರಲ್ಲ? ಹಾಗಾದ್ರೆ ನಿಮ್ಮ ಮಗುನೇ ಮುಖ್ಯನಾ ನಿಮ್ಮ ಸೊಸೆಗಿಂತ? ನಾನು ಸತ್ತೋದು ಸಿಕ್ಕಿಲ್ಲ, ಒಂದು ಮಗನಾರ ಇರಬೇಕಾಗಿತ್ತು. ಬೇಕು ಅಂದ್ರೆ ತಿನ್ನೋದು ಉಣ್ಣೋದೆಲ್ಲ ಬಿಟ್ಟು ಹುಷಾರಾಗಿರ್ಬೇಕು ಕಣಮ್ಮ. ಅದು ಇದನ್ನೆಲ್ಲ ತಿಂದು ಎಲ್ಲ ಹಾಳು ಮಾಡ್ಕೋತೀರಾ ನೀವು. ತಿನ್ನೋದು ಬಿಡ್ನಾರ ಇಲ್ಲ, ಮಕ್ಕಳನ್ನು ಬಿಡಕ್ಕಿಲ್ಲ ಅಂತ ಹೇಳ್ತೀರಾ ನೀವು. ಇರಮ್ಮ ಆಗುತ್ತಂತೆ ಇನ್ನೊಂದು, ಅದಕ್ಕೆ ತಲೆ ಕೆಡ್ಸ್ಕೊತೀಯ. ಈಗಾಗಲೇ ಆಗ್ಬಾರ್ದಾಗೋಗ್ಬಿಟ್ಟಿದ್ಯಾ. ಇಲ್ಲ ಮಕ್ಕಳು ತಾನೇ ಎತ್ಬಿಟ್ಟು ಏನೋ ನೀವು ಏನು ಪ್ರಪಂಚ ಏನು ಆಡಬೇಕಿತ್ತು. ಸುಮ್ಮನಿರಮ್ಮ. ಅಯ್ಯೋ ಮೇಡಮ್ ಅವರೇ, ನಿಮ್ಗೆ ಅರ್ಥ ಆಗಕ್ಕಿಲ್ಲ ಮೇಡಮ್ ಅವರೇ, ನಾನು ಹೇಳೋದು ನಿಮ್ಗೆ ಅರ್ಥ ಆಗಿಲ್ಲ. ನಮ್ಮ ಮನೇಲಿ ಇವಳೇ ಇರಿ ಸೊಸೆ ನಮಗೆ ಮೇಡಮ್ ಅವರೇ. ನಮ್ಮ ಮನೇಲಿ ಸಣ್ಣ ಮಕ್ಕಳು ಯಾವೂ ಇಲ್ಲ ಮೇಡಮ್ ಅವರೇ, ಯಾವೂ ಇಲ್ಲ. ಅತ್ತೆ ಆಸೆಗಿದ್ನಲ್ಲ ಮೇಡಮ್ ಅವರೇ ನಾನು. ಆಸೆ ಪಡೋದು ದೊಡ್ಡದಲ್ಲ ಕಣಮ್ಮ, ಚೆನ್ನಾಗಿ ನೋಡ್ಕೋಬೇಕು, ಚೆನ್ನಾಗಿರ್ಬೇಕು ಕಣಮ್ಮ, ಚೆನ್ನಾಗಿರ್ಬೇಕು. ಎಲ್ಲಾನು ಮಾಡ್ಕೊಂಡು ಕೂತ್ಕೊಂಡು ನಮ್ಮ ತಲೆ ತಿಂತಿರಲ್ಲ ಇಲ್ಲಿ ನೀವು. ಹೇಳಿದ್ರೆ ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಡು ಹೋಗಿ ಮನೆಗೆ. ಮೇಡಮ್ ಅವರೇ ಹೆಂಗಾರು ಮಾಡಿ ಉಳಿಸ್ಕೊಡ್ತಾರೆ ಅನ್ಕೊಂಡಿದ್ದೆ ಮೇಡಮ್ ಅವರೇ, ನೀವು ಹಿಂಗೆ ಮಾಡ್ಬಿಟ್ರಲ್ಲ ಮೇಡಮ್ ಅವರೇ.
ನೋಡಮ್ಮ ಎಷ್ಟು ಹತ್ರು ಅಷ್ಟೇ ಕರೆದ್ರು ಅಷ್ಟೇ ಟಾನಿಕ್ಕು ಮಾತ್ರೆನೆಲ್ಲ ಬರ್ದಿದ್ದೀನಿ ಎಲ್ಲನೂ ತಗೊಂಡೋಗ್ಬಿಟ್ಟು ನಿಮ್ಮ ಸೊಸೆಗೆ ತರಕಾರಿ ಹಣ್ಣು ಸೊಪ್ಪು ಎಲ್ಲ ಕೊಡಿ ಎಲ್ಲ ಒಳ್ಳೇದಾಗುತ್ತೆ ಏನು ತಲೆ ಕೆಡಿಸ್ಕೊಬೇಡಿ ಈ ಸಲ ಇಲ್ಲಾಂದ್ರೆ ನೆಕ್ಸ್ಟ್ಗೆ ಗ್ಯಾರಂಟಿ ಆಗುತ್ತೆ ಸರಿನಾ ನಮ್ಮ ಡಾಕ್ಟರ್ ಹೇಳಿ ಗ್ಯಾರಂಟಿ ಕೊಟ್ಟವ್ರೆ ನೀವು ಗ್ಯಾರಂಟಿ ಮಕ್ಕಳಾಯ್ತವೆ ಅಂತ ಚೆನ್ನಾಗಿ ಕೊಡಿ ಸೊಪ್ಪು ತರಕಾರಿಗಳು ಕೊಡಿ ಚೆನ್ನಾಗಿ ತಿನ್ಲಿ ಏನೂ ಆಗೋದಿಲ್ಲ ಸರಿಯಾ ಹೊರಡಿಯಮ್ಮ ಬೇಡ ಕಣವ ಬಾಯ್ ತಡಿ ಅದು ಇದು ತಿನ್ಬೇಡ ಒಂಚೂರು ತಾಡಿ ಅಂದೆ ನೀನ್ ಕೇಳ್ದ ನನ್ನ ಮಾತಾ ತಿನ್ನೋದು ಹೊಡೈಕಿಲ್ಲ ಅಂತ ಕೇಳಲಿಲ್ಲ ನೋಡಿ ಇವತ್ತು ಹೆಂಗ್ ಮಾಡ್ಕೊಂಡು ಕೂತ್ಕೊಂಡ ಅಮ್ಮಗಿನೂ ಇಲ್ದಂಗ್ ಮಾಡ್ಕೊಂಡು ಕೂತ್ಕೊಂಡಲ್ಲ ಸುಮ್ನಿರತ್ತೆ ನೀವೇ ಮಾಡ್ಕ ಬಂದು ಬೇಡ ಅಂದ್ರು ತಿನ್ನು ಅಂತ ತಿನ್ಸಿದ್ದು ಈಗ ನೋಡಿ ಮಗನೂ ಇಲ್ದಂಗಾಯ್ತು ಎಲ್ಲಾನ ಚೆನ್ನಾಗ್ರಿ ಅಂತ ತಿನ್ಸ್ತೆ ಮಗ ಏನಾರ ಅಂತ ತಿನ್ಸುದ್ನ ಅದು ನನ್ನ ಮೇಲೆ ಹೇಳ್ತೀಯಲ್ಲ ಈಗ ಅಪ್ಪನ ಮನೇಲಿದ್ರೆ ಏನು ಆಯ್ತಿದ್ದಿಲ್ಲ ನಮ್ಮ ಅಪ್ಪ ನಮ್ಮ ಅವ್ವ ಹೇಳ್ತು ಅವನ ಮನೆ ಸರಿ ಇಲ್ಲ ಬೇಡ ನೀನ್ ಇಲ್ಲೇ ಇರು ಇಲ್ಲೇ ನಾನು ನೋಡ್ಕೊತೀನಿ ಅಂತ ಹೇಳ್ತು ನಮ್ಮವ್ವ ಈಗ ನಾನು ಬಂದ್ಬಿಟ್ಟು ನನ್ನ ಮಗಿನ ಇಲ್ದಂಗೆ ಮಾಡ್ಕೊಂಡೆ ಸರಿ ಕರ್ತೀನಿ ಬಿಡು ನೀನುವೆ ಅಲ್ಲ ನಾನು ಎಲ್ಲಾನು ಬೈಕೊಂಡು ಹಾಡ್ಕೊಂಡು ನಿನ್ಗೆ ಅಪಟೆ ಮಾಡ್ತಾ ಬಂದ್ರು ನೀನು ನನ್ನ ಮೇಲೆ ಹೇಳ್ತಾ ಇದೆಯಲ್ಲ ನಿಮ್ಮವ್ವ ಹೋಗ್ಬೇಡ ಮನೆ ಸರಿಲ್ಲ ಅಂತ ಅಂದ್ಲ ಮತ್ತೆ ಏನ್ ಮಾಡಕ್ ಬಂದೆ ಅಲ್ಲೇ ಇರ್ಬೇಕಾಗಿತ್ತ ನೀನು ಸುಮಾರಾಗಿದ್ದೀರ ನೀನುವೆ ಬಿಡು ಒಳ್ಳೆ ಹುಣ್ಸೆನ್ ತಿನ್ನಂಗ್ ಮಾಡ್ಬಿಟ್ಟೆ ನನ್ಗೆ ನೀನು ಆ ಪಾಟಿ ಮಾಡಿದ್ರುವೆ ನಾನು ಇರಿಸೋಸೆ ಹಬ್ಬಪುರದಾಗ ಮಕ್ಕಳಾಯ್ತಾವಲ್ಲ ಅಂತ ನಾನು ಕೆಳಗೆ ಇಳಿಸ್ರಿ ನೀನು ಓಡ್ಕೊಂಡಿದ್ಕೆ ನೀನು ನಿಮ್ಮ ಅಪ್ಪನ ಮನೆ ನೆನ್ಕೊತಾ ಇದೀಯಾ ನಿಮ್ಮವ್ವ ಹೆಂಗ್ ಕಳ್ಸಿದ್ಲು ತಿರುಗಿ ಓಡಿಲ್ಲ ನಿನಗೆ ನಿಮ್ಮ ಅವನೇ ಲೆಕ್ಕವ ನಾನು ಲೆಕ್ಕಕ್ಕಿಲ್ವ ಹಂಗಾರೆ ಸರಿ ಬಿಡು ಈಗ ಎಲ್ಲಕ್ಕೆ ಅಂದೆ ನಾನು ಹಂಗೆಲ್ಲ ಅಂದೆ ನಾನು ಅಲ್ಲೇ ಇದ್ರೆ ಉಳ್ಕೊಳ್ಳೋದೇನು ಅಂತ ಅಂದೆ ಕತೆ ಬೋಡಿ ಏನ್ ಮಾಡ್ತಾ ಇದ್ದೀರಾ ಇಲ್ಲಿ ನೀವು ಡಿಸ್ಚಾರ್ಜ್ ಆಗಿದೆ ಆಗ್ಲಿ ಹೋಗಿ ಅಂತಲ್ವಾ ಹೇಳಿದ್ದು ಇನ್ನೊಂದು ಪೇಷಂಟ್ ಬರ್ತಿದೆ ದಯವಿಟ್ಟು ಹೋಗಿ ಬನ್ನಿ ನೀವು ಯಾಕೆ ನಳ್ತಾ ಇದ್ದೀರಾ ನೀವು ಇಲ್ಲಿ ಗಲಾಟೆ ಮಾಡ್ಬಿಟ್ಟು ಹೇಳಿಲ್ವಾ ಸರಿ ಬಿಡಿ ಮೇಡಮ್ ಅವರೇ ಹೋಯ್ತೀವಿ ಅಂತದೇ ಯಾಕಂಗ ಆಡಿರಿ ಬನ್ನಿ ಅಮ್ಮ ಹೋಗಿ ಬನ್ನಿಮ್ಮ ಆಕಂಗ್ ತಲೆ ತಿನ್ನಕ್ ಬಂದ್ಬಿಡ್ತಾರೆ ಎಷ್ಟು ತಲೆ ಕೆಡ್ಸ್ಬಿಡ್ತಾರೆ ನಡಿ ಹೋಗದ ಮೊದ್ಲು ಏನೋ ಆದ್ರೆ ಒಳ್ಳೇದಾಯ್ತದೆ ದೇವರು ಇನ್ನೊಂದು ಹೇಳೋರಲ್ಲ ಸಮಾಧಾನ ಮಾಡ್ಕವ ಹೇಳೋರಲ್ಲ ಏನೋ ಚೆನ್ನಾಗಿ ಸೊಪ್ಪು ತರಕಾರಿ ಅಂತ ತಿನ್ಕೊ ಬಂದ್ರೆ ಆಯ್ತದೆ ಅಂತ ತಲೆ ಕೆಡ್ಸ್ಕೊಬೇಡ ಬಾ ಇನ್ನೇನು ಮಾಡಕ್ಕದು ಕಡೆಯವರು ಹೆಚ್ಚು ಬವ್ವ ಮಕ್ಳಿಲ್ದಿರೋರು ಏನಿರಕ್ಕೆ ಇಲ್ಲ ಪ್ರಪಂಚದಲ್ಲಿ ಆದ್ರೆ ಅಲ್ಲಿ ಹೋದ್ರೋಗ್ಲಿ ಬಾ ಇಲ್ಲ ಕನ್ನತ್ತೆ ಎಷ್ಟು ಆಸೆಗಿದೆ ಗೊತ್ತಾ ನಾನು ಹೊಸಿ ಆಸೆ ಇದ್ದಿದ್ದಿಲ್ಲ ಕನ್ನತ್ತೆ ನೀನು ಆಸೆ ಮಾಡ್ತಿದ್ದಿಲ್ಲ ಅದಕ್ಕೆ ಅಯ್ಯೋ ನಮ್ಮ ಅತ್ತೆಗೆ ಒಂದು ಮಗ ಎತ್ಕೊಟ್ರೆ ನಮ್ಮ ಅತ್ತೆ ಎಷ್ಟು ಚೆನ್ನಾಗಿರ್ತಾರೆ ಅನ್ಕೊಂಡು ನಿಮ್ಮ ಬಗ್ಗೆನೇ ಕನಸು ಕಾಣ್ತಿದ್ದೆ ಕನ್ನತ್ತೆ ನಾನು ದೇವ್ರು ಹಿಂಗೆ ಮೋಸ ಮಾಡ್ಬಿಡ್ತಲ್ಲತ್ತೆ ಯಾಕೆ ಯಾಕಂಗಂದಿ ಪಾರ್ಕಿಗೆ ಮಕ್ಕಳಾಯ್ಕಿಲ್ವಾ ಬಾ ಅದೇ ನಮ್ಮ ಮಗ ಅಂತ ಸಾಕೊಳ್ಳೋದು ಅಲ್ವವ ಇವಳನ್ನ ಇನ್ನು ಹಿಡಿಯಕ್ಕಾಗದ ಅಯ್ಯೋ ಶಿವ ದೇವ್ರೇ ಮಾಡ್ಬಿಟ್ಟೆಲ್ಲಪ್ಪ ನನಗೆ ಮುಂದುವರಿಯುವುದು ಹಂಗೆ ವಿಡಿಯೋ ಹೆಂಗೆ ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಸಪೋರ್ಟ್ ಮಾಡಿ